ನಾನಿವತ್ತು ಈ ಒಂದು ವಿಡಿಯೋ ಒಂಥರ ಅಂತಂದ್ರೆ ಒಂದು ಲಾಗ್ಸ್ ಅಂತ ಹೇಳಿ ತಿಳ್ಕೊಂಡ್ಬಿಡ್ರಿ. ಸೊ ಇವತ್ತು ನಾನು ಮಾಡ್ತಾ ಇರುವಂತ ಈ ವಿಡಿಯೋದೊಳಗಡೆ ಏನ್ ಹೇಳಕ್ ಹೊಂಟೀನಿಪ್ಪ ಅಂತಂದ್ರ, ಸೊ ನಾ ಪ್ರತಿದಿನ ಏನ್ ವಿಡಿಯೋ ಮಾಡ್ತೀನಿ, ಸೊ ಆ ಒಂದು ಸೆಟಪ್ ಅಂತಂದ್ರೆ ರೂಮು ಯಾವ ತರ ಅದ, ಸೊ ನಾವು ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಯಾವ ತರ ವಿಡಿಯೋ ಮಾಡ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ಬೇಕಂತ ಹೇಳ್ಬಿಟ್ಟು ಒಂದು ನಾರ್ಮಲ್ ವಿಡಿಯೋ ಮಾಡಾಕ್ತೀನಿ. ಸೊ ಬರ್ರಿ ಈ ಲಾಗ್ನ ಅಂತಂದ್ರೆ ಇದನ್ನ ಲಾಗ್ ಅಂತ ಹೇಳಿ ಅನ್ಕೊಳ್ರಿ, ಸೊ ಅಥವಾ ಒಂದು ಹೋಮ್ ಟೂರ್ ಅಂತೇಳಿ ಅನ್ಕೋರಿ. ಸೊ ಆ ರೀತಿ ಇವತ್ತಿನ ವಿಡಿಯೋ ನಾನು ಒಂದು ವಿಡಿಯೋ ಮಾಡುವಾಗ ಒಂದು ಬ್ಯಾಕ್ ಗ್ರೌಂಡ್ ಅಥವಾ ಒಂದು ಸೆಟಪ್ ಯಾವ ತರ ಇಟ್ಕೊಂಡಿರ್ತೀನಿ ಅನ್ನೋದನ್ನ ನಾನು ಇವತ್ತು ತೋರ್ಸಾಕ್ತೀನಿ ಅಂತ. ಸೊ ಬರ್ರಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಗೈಸ್ ನೋಡ್ರಿ, ನಾನು ಫಸ್ಟ್ಗೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ, ವಿಡಿಯೋ ರೂಮ್ನ ತೋರ್ಸೋಕ್ಕಿಂತ ಮುಂಚೆ, ಸೊ ಇದು ನಮ್ಮ ಒಂದು ಹಾಲು ಎಂಟ್ರೆನ್ಸ್ ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಇದು ಫಸ್ಟ್ಗೆ ಮೊದಲಿಗೆ ನಮ್ದೊಂದು ಹಾಲು. ಇದಾದ ತಕ್ಷಣ ನಾನು ಡೈರೆಕ್ಟ್ ಆಗಿ ಹೇಳಕ್ ಹೋಗ್ತೀನಿ ಏನಪ್ಪಾ ಅಂತಂದ್ರೆ, ನಾನು ವಿಡಿಯೋ ಮಾಡುವಂತ ಒಂದು ರೂಮು ಯಾವ ತರ ಅದ ಅಂತಂದ್ರೆ, ಸೊ ಇದು ಈ ಒಂದು ಡೋರ್ ಏನದಲ್ರಿ, ಇದು ನಾನು ಪ್ರತಿದಿನ ವಿಡಿಯೋ ಮಾಡುವಂತ ಒಂದು ರೂಮು. ಸೊ ಇದ್ರೊಳಗಡೆ ಯಾವ ತರ ಅದ ಅಂತೇಳಿ ತೋರಿಸ್ತೀನಿ ಅಂತ ಬರ್ರಿ. ಸೊ ಒಳಗಿನ ಸೆಟಪ್ ಅಂತಂದ್ರೆ ಏನೂ ಇಲ್ಲ, ನಾನು ನಾರ್ಮಲ್ ಆಗಿ ಮಾಡ್ತೀನಿ. ಇದಿಷ್ಟು ನಾನು ವಿಡಿಯೋ ಮಾಡುವಂತ ಒಂದು ರೂಮು. ಸಾಧ್ಯ ಆದಷ್ಟು ಖಾಲಿ ಇಟ್ಕೊಳಕ್ ಪ್ರಯತ್ನ ಮಾಡೀನಿ, ಬಟ್ ಆದ್ರೂ ಮನಿ ಅಂತ ತಕ್ಷಣ ಸಾಕಷ್ಟು ವಸ್ತುಗಳನ್ನ ಎಲ್ಲಾನು ಇಡೋದಿರೋದೆ. ಸೊ ಈ ತರ ವಸ್ತುಗಳನ್ನ ಇಟ್ಕೊಂಡು ಜೊತೆಗೆ ಅದರೊಳಗಡೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತೀನಿ. ಈ ರೀತಿ ನಾನು ನಾರ್ಮಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಇದು ಏನ್ ಕಿಟಕಿ ಕಾಣ್ತದಲ್ರಿ, ಇಲ್ಲೇ ಇದೇ ವಿಂಡೋದೊಳಗಡೆ ನಾನು ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋದು. ಜೊತೆಗೆ ಇದು ಹಿಂದ್ಗಡೆ ಇರುವಂತ ಇದೊಂದು ಬ್ಯಾಕ್ ಗ್ರೌಂಡು. ಈ ಒಂದು ರೂಮ್ಗೆ ಅಂತಂದ್ರೆ ನಾವು ವಿಡಿಯೋ ಮಾಡುವಂತ ಈ ಒಂದು ರೂಮ್ಗೆ ಬೆಳಕಿಗೆ ಮೇನ್ ಸೋರ್ಸ್ ಅಂತಂದ್ರೆ ಇದೇ ಒಂದು ಕಿಟಕಿ. ಸೊ ಇದೇ ಒಂದು ಕಿಟಕಿಗೆ ನಾ ಅಪೋಸಿಟ್ ಆಗಿ ನಿಂತ್ಕೊಂಡು ವಿಡಿಯೋನ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಅಂತಂದ್ರೆ ಈ ರೀತಿ ಇಟ್ಟು ನಾವು ವಿಡಿಯೋ ಮಾಡೋದು ನೀವು ನೋಡೇ ಇರ್ತೀರಿ ವಿಡಿಯೋದೊಳಗಡೆ. ಜೊತೆಗೆ ಈ ರೀತಿ ಇಟ್ಟು ವಿಡಿಯೋ ಮಾಡ್ತಿರ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಏನಾದ್ರೂ ಅಂದ್ರಿಟ್ಟು ನಮ್ಮ ಫೇಸ್ನ ನಾವು ನೋಡ್ಕೊಳ್ಳೋದ್ರ ಸಲುವಾಗಿ ಸೊ ಸೈಡು ಒಂದು ತಿಜೋರಿ ಅದ, ಸೊ ಇಲ್ಲಿ ನೋಡ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಅದರ ಜೊತೆಗೆ ನಾನು ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಅಂತಂದ್ರೆ ವಿಡಿಯೋ ಮಾಡೋದಕ್ಕಾಗಿ, ಸೊ ಇಲ್ಲಿ ನನ್ನ ವಿಡಿಯೋ ಮಾಡುವಂತ ಗಿಂಬಲು ಅಂದ್ರೆ ನಾರ್ಮಲ್ ಆಗಿ ಒಂದು ಸೆಲ್ಫಿ ಸ್ಟಿಕ್ ತಗೊಂಡಿನಿ, ಒಂದು 300-350 ರೂಪಾಯಿ ಕೊಟ್ಟು. ಸೊ ಇದ್ರೊಳಗಡೆನೆ ನಾನು ವಿಡಿಯೋ ಮಾಡ್ತೀನಿ, ನೀವು ಫೋಟೋ ಒಳಗೆ ನೋಡಿರ್ಬೋದು. ಇದನ್ನ ಇಟ್ಕೊಂಡಿರ್ತೀನಿ. ಇದರ ಜೊತೆಗೆ ಸೊ ನಾವು ವಿಡಿಯೋ ಮಾಡ್ತಿರ್ಬೇಕಪ್ಪ ಅಂತಂದ್ರೆ, ಕೆಲವೊಮ್ಮೆ ಅಂತಂದ್ರೆ ತೋಟದೊಳಗಡೆ ವಿಡಿಯೋ ಮಾಡ್ತಿರ್ತೀನಲ್ರಿ, ಹಿಂಗಾಗಿ ಕೆಲವೊಮ್ಮೆ ಕೆಳಗಡೆ ಹೋದಾಗ ಹೊಲ್ದಾಗ ಹೋದಾಗ ನಾರ್ಮಲ್ ಡ್ರೆಸ್ನ ಈ ರೀತಿ ಡ್ರೆಸ್ನ ಹಾಕೊಂಡಿರ್ತೀನಿ. ಅಕಸ್ಮಾತ್ ಆಗಿ ಏನಾದ್ರು ವಿಡಿಯೋ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡುವಂತ ಅವಶ್ಯಕತೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ನಾ ಕೆಲವೊಮ್ಮೆ ಲುಂಗಿ ಸುತ್ಕೊಂಡಿರ್ತೀನಿ. ಸೊ ಈ ರೀತಿ ನಾರ್ಮಲ್ ಆಗಿ ತೋಟದೊಳಗಡೆ ಯಾವ ತರ ಇರ್ತೀವಿ ಅದೇ ತರ ಇರ್ತೀನಿ. ಸೊ ಕೆಲವೊಮ್ಮೆ ವಿಡಿಯೋ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಚೇಂಜಸ್ ಅನ್ನೋದು ಅವಶ್ಯಕತೆ ಆಗುತ್ತೆ. ಹಿಂಗಾಗಿ ಕೆಲವೊಮ್ಮೆ ಡ್ರೆಸ್ ಚೇಂಜ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಡ್ರೆಸ್ನ ಇಟ್ಕೊಂಡಿರ್ತೀನಿ. ಸೊ ಇಲ್ಲೇ ಇಟ್ಟು ನಾನು ವಿಡಿಯೋ ಮಾಡೋದು ಕ್ಯಾಮ್ರಾನ. ಸೊ ಇಲ್ಲಿ ಕೆಲವೊಂದಿಷ್ಟು ಡ್ರೆಸ್ನ ಇಟ್ಕೊಂಡಿರ್ತೀನಿ, ಇಲ್ಲಿ ನೋಡ್ಬೋದು, ಶರ್ಟು ಮತ್ತು ಪ್ಯಾಂಟು. ಸೊ ಈ ರೀತಿ ಕೆಲವೊಂದಿಷ್ಟು ಇಟ್ಕೊಂಡಿರ್ತೀನಿ ಸಾಧ್ಯ ಆದಷ್ಟು. ಜೊತೆಗೆ ಇದಿಷ್ಟು ಫೇಸ್ ನೋಡ್ಕೊಳ್ಳೋದಕ್ಕೆ. ನಾರ್ಮಲ್ ಆಗಿ ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ನಾ ಯಾವಾಗ ವಿಡಿಯೋ ಮಾಡಿದ್ರು ಈ ಒಂದು ಡೋರ್ನ ಹಾಕೊಂಡು ವಿಡಿಯೋ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಹೊರಗಿನಿಂದ ನಾಯ್ಸ್ ಜಾಸ್ತಿ ಬರುತ್ತಂತಂದ್ರೆ ಸೌಂಡು, ಮನೆ ಒಳಗಡೆ ಏನಾದ್ರು ಕೆಲಸ ಮಾಡ್ತಿರ್ತಾರ, ಜೊತೆಗೆ ಮನೆ ಸುತ್ತಮುತ್ತ ಏನಾದ್ರು ಕೆಲಸ ನಡೀತಿರ್ತದ, ಹಿಂಗಾಗಿ ಸೌಂಡು ಜೊತೆಗೆ ಕೆಲವೊಂದಿಷ್ಟು ನಮ್ಮ ಹಾಡು ಅವು ಇಲ್ಲ ಅದಾವ್ರಿ. ಸೊ ಹಿಂಗಾಗಿ ಸೌಂಡ್ ಜಾಸ್ತಿ ಬರ್ತಿರ್ತದೆ. ಅದ್ರ ಸಲುವಾಗಿ ಈ ಒಂದು ಡೋರ್ನ ಹಾಕೊಂಡು ಈ ತರ ವಿಡಿಯೋ ಮಾಡ್ತೀನಿ. ಸೊ ಈ ರೀತಿ ಇದನ್ನ ಲಾಕ್ ಮಾಡಿಕೊಂಡು ನಾವು ವಿಡಿಯೋ ಮಾಡಿದ್ರೆ ಸಾಧ್ಯ ಆದಷ್ಟು ನಾಯ್ಸ್ನ ಕಡಿಮೆ ಮಾಡಕ್ ಸಾಧ್ಯ ಆಗತ್ತಾ. ಮತ್ತೆ ಜೊತೆಗೆ ಈ ರೀತಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಆಚೆಗಿರೋದು ಕಾಣಂಗಿಲ್ಲ, ಅದ್ರ ಸಲುವಾಗಿ ಈ ತರ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ನಿಜ ಹೇಳ್ಬೇಕಪ್ಪ ಅಂದ್ರೆ ಈಗ ಸದ್ಯಕ್ಕೆ ನಾ ಈ ಒಂದು ಹೊಸ ಮನೆ ಇದೆ, ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇದು ನಮ್ದು ಹೊಸ ಮನೆ. ಮೊದ್ಲು ಒಂದು ಹಳೆ ಮನೆ ಒಳಗಡೆ ಇರ್ತಿದ್ವಿ. ಸೊ ಅಲ್ಲಿ ಸಾಧ್ಯ ಆಗ್ತಿರ್ಕಿಲ್ಲ, ಬ್ಯಾಕ್ ಗ್ರೌಂಡ್ ಅದು ಎಲ್ಲ ಇರ್ತಿರ್ಲಿಲ್ಲ, ನಿಂತು ವಿಡಿಯೋ ಮಾಡಕತ್ತು ಸರಿಯಾಗಿ ಜಾಗ ಇರ್ತಿರ್ಲಿಲ್ಲ. ಇಲ್ಲಿ ಬಂದ ತಕ್ಷಣ ಒಂದ್ ಸ್ವಲ್ಪ ಸಾಧ್ಯ ಆಗೈತಿ ವಿಡಿಯೋ ಮಾಡೋದಕ್ಕೆ. ಯಾಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ಒಂದು ಖಾಲಿ ರೂಮ್ ಆದ್ರೂ ಸಿಕ್ಕೈತಿ ನನಗೆ. ಇಲ್ಲಿ ನಾರ್ಮಲ್ ಆಗಿ ವಿಡಿಯೋ ಮಾಡ್ತೀನಿ. ಮುಂದೆ ಏನಾದ್ರು ಯೂಟ್ಯೂಬ್ ಸಾಧ್ಯ ಆದಷ್ಟು ಏನಾದ್ರು ಗ್ರೋತ್ ಆದ್ರೆ ಸೊ ಇದನ್ನೇ ಬ್ಯಾಕ್ ಗ್ರೌಂಡ್ ಆಗಿ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಈ ಒಂದು ವಾಲ್ನ ಸ್ವಲ್ಪ ಏನಾದ್ರು ಲೈಟಿಂಗ್ಸ್ ಹಾಕಿ ಸ್ವಲ್ಪ ಚೇಂಜಸ್ ತರಬೇಕಂತ ಅನ್ಕೊಂಡಿನಿ. ಅದ್ರ ಸಲುವಾಗಿ ನಾನು ನಾರ್ಮಲ್ ಹೇಳ್ಬೇಕು ಅಂತಂದ್ರೆ ಈ ರೂಮ್ನ ಜಾಸ್ತಿ ಕ್ಲೀನ್ ಇಡಾಕ ಅಥವಾ ಜೊತೆಗೆ ಏನೋ ವಸ್ತುಗಳನ್ನ ಇಡ್ಲಾರ್ದೆ ಇರೋ ತರ ಪ್ರಯತ್ನ ಇದಕ್ಕೆ ಪಡ್ತೀನಿ. ಯಾಕಪ್ಪ ಅಂತಂದ್ರೆ ಮುಂದೆ ಸಾಧ್ಯ ಆದ್ರೆ ಸೊ ಇದನ್ನ ಒಂದು ಸೆಟಪ್ ಮಾಡ್ಕೋಬೇಕಂತೇಳಿ ನಂದೊಂದು ಉದ್ದೇಶ. ಇದ್ರ ಜೊತೆಗೆ ಕೆಲವೊಮ್ಮೆ ಏನಾದ್ರು ಬೆಳಕಿರತ್ತ ಈ ರೀತಿ ನಾನು ಯಾವಾಗಲೂ ಇದನ್ನ
ಕಿಟಕಿನ ಸ್ವಲ್ಪ ತೆಗೆದು ವಿಡಿಯೋ ಮಾಡ್ತೀನಿ. ಇನ್ನು ತೆಗೆದ್ರೆ ಸ್ವಲ್ಪ ಜಾಸ್ತಿ ಬೆಳಕು ಬರುತ್ತೆ. ಸೊ ನೋಡ್ಬೋದ್ರಿ ನೀವು. ಸೊ ಈಗ ಏನು ಕ್ಲಿಯರೆನ್ಸ್ ಬರ್ತದೋ ಕಿಟಕಿನ ತೆಗೆದಾಗ ಅಕಸ್ಮಾತಾಗಿ ನಾನೇನಾದರೂ ಇದನ್ನ ಕಿಟಕಿನ ಹಾಕಿನಿ ಅಂತಂದ್ರೆ ಸೊ ಸ್ವಲ್ಪ ಬ್ಲರ್ ಆಗತ್ತ. ಹಿಂಗಾಗಿ ಇದನ್ನ ಸ್ವಲ್ಪ ತೆಗೆದು ವಿಡಿಯೋನ ಮಾಡ್ತೀನಿ. ಇದ್ರ ಜೊತೆಗೆ ನಿಮಗೆ ಹೊರಗಿರುವಂತ ಒಂದು ವ್ಯೂನು ತೋರಿಸ್ತೀನಿ ಅಂತ. ಸೊ ನೋಡ್ರಿ ಇದೇನು ಕಾಣುತ್ತೋ ಕಿಟಕಿ ಒಳಗಡೆ ಹೊರಗಡೆ ಇದು ಕೂಡ ಹಿಂದೆ ಕಾಣ್ತಿರುವಂಥದ್ದು ನಮ್ಮದೇ ತೋಟ. ಸದ್ಯ ಇದಕ್ಕೆ ಶೇಂಗಾ ಹಾಕಿವಿ. ಮನೆ ಹಿಂದೆ ಒಂದು ಅರ್ಧ ಎಕರೆ ಅಷ್ಟು ಹೊಲ ಅದ. ಇದು ಒಂದು ಹೊರಗಡೆ ನೇಚರ್ ವ್ಯೂ. ಇದಿಷ್ಟು ಹೊರತುಪಡಿಸಿದ್ರೆ ಇದಿಷ್ಟು ರೂಮ್. ಇದ್ರೊಳಗಡೆ ನಾನು ಯಾವಾಗಲೂ ವಿಡಿಯೋ ಮಾಡೋದು. ಅಷ್ಟೊಂದು ಕಾಸು ವ್ಯತ್ಯಾಸ ಅಂತೇಳಿನೂ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಹಳೆ ಮೊಬೈಲ್ ಬಾಕ್ಸು, ಕೆಲವೊಂದಿಷ್ಟು ಇಲ್ಲಿ ಇಸ್ತ್ರಿ ಬಟ್ಟಿಗೆ ಬಾಕ್ಸು ಇವನ್ನೆಲ್ಲ ಇಟ್ಕೊಂಡಿರ್ತೀನಿ. ಏನಾದರೂ ನೆಸೆಸರಿ ಆದರೆ ಬೆಳಕಂತೇಳಿ ಏನಾದರೂ ಅವಶ್ಯಕತೆ ಇದ್ದಿದ್ರೆ ಸೊ ಇಲ್ಲಿ ಸ್ವಲ್ಪ ಚಾರ್ಜಿಂಗ್ ಬಲ್ಬ್ನ ಯೂಸ್ ಮಾಡ್ಕೊತೀನಿ. ಈ ರೀತಿ ಒಂದು ಸೆಕೆಂಡ್. ಈ ರೀತಿ ಸ್ವಲ್ಪ ಕತ್ಲಾದಾಗ ಏನಾದರೂ ಈವ್ನಿಂಗ್ ಆಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಳಕು ಜಾಸ್ತಿ ಬರ್ತದ. ಬೇಸಿಗೆ ಅಷ್ಟೊಂದು ಜಾಸ್ತಿ ಏನು ಅನ್ಸಲ್ಲ. ಬಟ್ ಆದರೂ ಸ್ವಲ್ಪ ನೈಟ್ ಆದ ತಕ್ಷಣ ಸ್ವಲ್ಪ ಕ್ಲಿಯರೆನ್ಸ್ ಕಡಿಮೆ ಆಗಿಬಿಡುತ್ತೆ. ಹಿಂಗಾಗಿ ಕೆಲವೊಮ್ಮೆ ಅವಾಗವಾಗ ಯೂಸ್ ಮಾಡ್ತೀನಿ. ನಾನು ನಿಜ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ನೈಟ್ ವಿಡಿಯೋನ ಮಾಡಂಗೇ ಇಲ್ಲ. ಏನಾದರೂ ಅಕಸ್ಮಾತಾಗಿ ಮಾಡೀನಿಪ್ಪ ಅಂತಂದ್ರೆ ಅದನ್ನ ಸ್ವಲ್ಪ ಯೂಸ್ ಮಾಡಿರ್ತೀನಿ. ಯಾಕಪ್ಪ ಅಂತಂದ್ರೆ ಈವ್ನಿಂಗ್ ನಾ ಯಾಕೆ ವಿಡಿಯೋ ಮಾಡಂಗಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದಲ್ರಿ, ಮನೆಯೊಳಗಡೆ ಯಾರು ಇದ್ದಾಗ ನಾವು ವಿಡಿಯೋ ಮಾಡೋದೇ ಇಲ್ಲ. ವಿಶೇಷ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಯಾವಾಗ ಮನೆಯೊಳಗಡೆ ಒಬ್ಬನೇ ಇರ್ತೀನಿ ಅವಾಗ ಮಾತ್ರ ವಿಡಿಯೋ ಮಾಡ್ತೀನಿ. ಇವಾಗ ಸಹಿತ ಸದ್ಯ ಮನೆಯೊಳಗಡೆನೇ ಯಾರೂ ಇರಲಿಲ್ಲ. ಸೊ ಹಿಂಗಾಗಿ ವಿಡಿಯೋ ಮಾಡಾಕ್ತೀನಿ. ಯಾಕಪ್ಪ ಅಂತಂದ್ರೆ ನಾಯ್ಸ್ ಆಗಿರ್ಬೋದು, ಸ್ವಲ್ಪ ಒಂಥರ ಶೇಮ್. ಹಿಂಗಾಗಿ ಅಷ್ಟೇ ಒಬ್ಬನೇ ಇದ್ದಾಗ ವಿಡಿಯೋ ಮಾಡ್ತೀನಿ. ಇದಿಷ್ಟು ಅಂತಂದರೆ ನಾನು ವಿಡಿಯೋ ಮಾಡೋದು ಮುಂಜಾನೆ ಆಗಿರ್ಬೋದು ಅಥವಾ ಈವ್ನಿಂಗು 4 ಗಂಟೆಯಿಂದ ಒಂದು 5 ಗಂಟೆ ಅಥವಾ 6 ಗಂಟೆ ಒಳಗಡೆ ವಿಡಿಯೋ ಶೂಟ್ ಮಾಡೋದು. ಮತ್ತು ಎಡಿಟ್ ಮಾಡೋದೇ ಎಲ್ಲ ಏನೈತಿ 5 ಗಂಟೆ ಸುಮಾರಿಗೆ ಏನಾದರೂ ಸಂಜೆ ಸಮಯದೊಳಗಡೆ ವಿಡಿಯೋ ಶೂಟ್ ಮಾಡೀನಿಪ್ಪ ಅಂತಂದ್ರೆ ನೈಟ್ ಕುಂತಾಗ 8 ಗಂಟೆ ಅಥವಾ 8:30 9 ಗಂಟೆ ತನಕನೂ ಸ್ವಲ್ಪ ಎಡಿಟಿಂಗ್ ಏನಾದರೂ ಇದ್ರೆ ಮಾಡ್ತೀನಿ. ಮತ್ತು ಯಾವಾಗಲೂ ನಾನು ಅಪ್ಲೋಡ್ ಮಾಡೋದು ಯಾವಾಗಪ್ಪ ಅಂತಂದ್ರೆ ಮುಂಜಾನೆ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಆಡಿಯನ್ಸ್ ಜಾಸ್ತಿ ಅವಾಗ ಆನ್ಲೈನ್ ಒಳಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದೇನು ಜಾಸ್ತಿ ವ್ಯೂಸ್ ಬರೋಂಗಿಲ್ಲ. ಬಟ್ ಆದರೂ ಸಾಧ್ಯ ಆದಷ್ಟು ವ್ಯೂಸು ಮುಂಜಾನೆ ಜಾಸ್ತಿ ಬರ್ತಾವೆ. ಹಿಂಗಾಗಿಬಿಟ್ಟು ಮುಂಜಾನೆ 7ರಿಂದ 7:30 ಅಥವಾ 8 ಗಂಟೆ ಒಳಗಡೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಅಷ್ಟು ಜಲ್ದಿ ವಿಡಿಯೋ ಅಪ್ಲೋಡ್ ಆಗಬೇಕು ಅಂತಂದ್ರೆ ನಾನು ಯಾವಾಗಲೂ ನೆಟ್ ಯೂಸ್ ಮಾಡೋದು 1 GB ಅಥವಾ 1.5 GB ಡೈಲಿ ಯೂಸ್ ಮಾಡೋದು. ಹಿಂಗಾಗಿ ಕೆಲವೊಮ್ಮೆ ಏನಾಗುತ್ತೆ ವಿಡಿಯೋ ಜಾಸ್ತಿ ಲೆಂದಿ ಜಾಸ್ತಿ ದೊಡ್ಡ ಸೈಜ್ ಇತ್ತಪ್ಪ ಅಂತಂದ್ರೆ ಕೆಲವೊಮ್ಮೆ 1100 MB 1200 MB ಇಷ್ಟಿರುವಂಥ ವಿಡಿಯೋಗಳನ್ನ ನಾನು ಯಾವಾಗಲೂ ಮಾಡ್ತೀನಿ. ಹಿಂಗಾಗಿ ಕೆಲವೊಮ್ಮೆ ಇಂಟರ್ನೆಟ್ ಕಡಿಮೆ ಬೀಳ್ತೈತಿ ಅಂತಂದ್ರೆ ಕೆಲವೊಮ್ಮೆ ದೊಡ್ಡ ವಿಡಿಯೋ ಏನಾದ್ರೆ ಆದ್ರೆ ನೈಟ್ ಅಪ್ಲೋಡ್ ಮಾಡ್ತೀನಿ ರೀ. ಯಾಕಪ್ಪ ಅಂತಂದ್ರೆ 9 ಗಂಟೆ ಒಳಗಾಗಿ ಎಡಿಟಿಂಗ್ ಮುಗಿಸಿ ರಾತ್ರಿ 10-10:30 ಗಂಟೆಯಿಂದ 11 ಗಂಟೆ ಒಳಗಾಗಿ ಅಪ್ಲೋಡಿಂಗ್ ಇಡ್ತೀನಿ. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ 1-1.5 GB ಇಂಟರ್ನೆಟ್ ಏನಾದರೂ ಇದ್ರೆ ಒಂದು 200-300 MB ಉಳಿಸ್ಕೊಂಡಿರ್ತೀನಿ. ಅವಾಗ ಮರುದಿನದ್ದು ಅಂತಂದ್ರೆ 12 ಗಂಟೆ ರಾತ್ರಿ 12 ಗಂಟೆಗೆ ಮರುದಿನದ ಇಂಟರ್ನೆಟ್ ಏನು ಸ್ಟಾರ್ಟ್ ಆಗುತ್ತಲ್ರಿ ಅವಾಗ ಆ ಇಂಟರ್ನೆಟ್ಟು ಪ್ಲಸ್ ಇವತ್ತು ಉಳಿದಿರುವಂಥ ಒಂದು 200-300 MB ಸೇರಿಸಿ ನೈಟು 11-11:30 ಗಂಟೆಗೆ ಅಪ್ಲೋಡಿಂಗ್ ಇಡ್ತೀನಿ. ಹಿಂಗಾಗಿ ಇದೊಂದು 200-300 MB ಅದೊಂದಿಷ್ಟು ಎಷ್ಟಾಗುತ್ತೆ ಅಷ್ಟು ಇಂಟರ್ನೆಟ್ ತೊಗೊಂಡು ಅಪ್ಲೋಡ್ ಮಾಡ್ತೀನಿ. ಹಾಗೇನಾದರೂ ನೈಟ್ ಅಪ್ಲೋಡ್ ಮಾಡೋದಿತ್ತಪ್ಪ ಅಂತಂದ್ರೆ ಮುಂಜಾನೆ ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ. ಅಂತಂದ್ರೆ ಶೆಡ್ಯೂಲ್ ಮಾಡೋದು ಏನಪ್ಪ ಅಂತಂದ್ರೆ ನಾವು ಟೈಮಿಂಗ್ ಸೆಟ್ ಮಾಡ್ಬೋದು. ವಿಡಿಯೋನ ನೀವು ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ಬಟ್ ಆದರೆ ಪಬ್ಲಿಷ್ ಆಗಬೇಕಪ್ಪ ಅಂತಂದ್ರೆ ಪಬ್ಲಿಕ್ ನೋಡೋರಿಗೆ ಅವೈಲೇಬಲ್ ಆಗಬೇಕಪ್ಪ ಅಂತಂದ್ರೆ ನೀವು ಯಾವ ಟೈಮ್ನ ಫಿಕ್ಸ್ ಮಾಡ್ತೀರಿ ಆ ಟೈಮಿಗೆ ಅಪ್ಲೋಡ್ ಆಗುತ್ತೆ. ಸೊ ಹಿಂಗಾಗಿ ನಾನು ಶೆಡ್ಯೂಲ್ ಮಾಡಿ ಮುಂಜಾನೆ 7-7:30 ಗಂಟೆಗೆ ಶೆಡ್ಯೂಲ್ ಇಟ್ಟು ಅಪ್ಲೋಡ್ ಮಾಡಿರ್ತೀನಿ. ಅದು ಮುಂಜಾನೆ ಅಪ್ಲೋಡ್ ಮಾಡಿ ಥರ ವಿಡಿಯೋ ಬರುತ್ತೆ. ಸೊ ಈ ರೀತಿ ಮಾಡಿ ಎಲ್ಲ ವಿಡಿಯೋ ಅಪ್ಲೋಡಿಂಗ್ ಅದು ಎಲ್ಲ ನೋಡ್ಕೊತೀನಿ. ಸೊ ಇದಿಷ್ಟು ಸಿಂಪಲ್ ಆಗಿ ಒಂದಿಷ್ಟು. ಸೊ ಇದು ಕೂಡ ಒಂದಿಷ್ಟು ಡ್ರೆಸ್ ಎಲ್ಲ ಇಟ್ಕೊಂಡೀನಿ. ಸೊ ಇದೇನು ಕಾಣುತ್ತಲ್ರಿ ಇದು ನನ್ನ ಕಾಲೇಜ್ ಬ್ಯಾಗು. ಸದ್ಯ ಹೇಳಬೇಕಪ್ಪ ಅಂತಂದ್ರೆ ಈ ಮನೆಗೆ ನಾನು ಯಾವಾಗ ಶಿಫ್ಟ್ ಆಗೀನಿ ಅಟ್ಲೀಸ್ಟ್ ಶಿಫ್ಟ್ ಆಗೋದು ಒಂದೇ ಒಂದು ದಿನ ಆಯಿತು. ಆವಾಗ ನಂದು ಕಾಲೇಜ್ ಲಾಸ್ಟ್ ಡೇ ಮುಗೀತು ಗ್ರ್ಯಾಜುಯೇಷನ್ದು. ಅವತ್ತು ತೊಗೊಂಡು ಬಂದು ಈ ಬ್ಯಾಗ್ನ ಏನಿಲ್ಲ ಇಟ್ಟೇನಲ್ರಿ ಅವತ್ತಿಂದ ಮತ್ತೆ ಮರಳಿ ಯಾವಾಗೂ ಬ್ಯಾಗ್ ತೊಗೊಂಡು ಬ್ಯಾಗ್ಗೆ ಬೆನ್ನಿಗೆ ಹಾಕ್ಕೊಂಡಿಲ್ಲ. ಅವಾಗಿಂದ ಇಲ್ಲೇ ಅದ ನಾರ್ಮಲ್ ಗ್ರ್ಯಾಜುಯೇಷನ್ ಬ್ಯಾಗು. ನಿಜ ಹೇಳಬೇಕು ಅಂತಂದ್ರೆ ಇವಾಗ ಸಹಿತ ಇದ್ರೊಳಗಡೆ ನಾನೇನು ಎಕ್ಸಾಮ್ಗೆ ಹೋದಾಗಿನ ಕ್ವಶನ್ ಪೇಪರು ಏನೆಲ್ಲ ಇದ್ವಲ್ರಿ ಸೊ ಅವು ಎಲ್ಲ ಹೆಂಗಿದ್ದು ಹಂಗದಾವ. ಪೆನ್ನು ಹಾಲ್ ಟಿಕೆಟು ಎಲ್ಲ ಅದ್ರೊಳಗಡೆ ಇದಾವ್ರಿ. ಮತ್ತೆ ಹೊಳೆ ಓಪನ್ ಮಾಡಿಲ್ಲ. ಇಲ್ಲಿಗೆ ನಾನು ಎಜುಕೇಷನ್ನ ಬ್ಯಾಗ್ನ ಇಲ್ಲಿಗೆ ಇಟ್ಬಿಟ್ಟು
ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇದೊಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇದೊಂದು ವಾಯ್ಸ್ ಇಟ್ಕೊಂಡು ಸಾಧ್ಯ ಆದಷ್ಟು ನಾಲೆಜ್ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಇವತ್ತು ಒಂದಿಷ್ಟು ಸಣ್ಣದಾಗಿ ನನ್ನ ಡೈಲಿ ಲಾಗು. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಅಂತಂದ್ರೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಬಿಹೈಂಡ್ ದ ಸೀನ್ ಅಂತ ಏನು ಕರಿತೀವಲ್ರಿ, ಸೊ ಆ ರೀತಿ ಒಂದಿಷ್ಟು ಬಿಹೈಂಡ್ ದ ಸೀನ್ ಏನಿರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ಖುಷಿ ಏನಾದರೂ ಸಿಕ್ಕಿತ್ತಪ್ಪ ಅಂತಂದ್ರೆ, ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಕ್ಕೆ ಸಿಕ್ಕಿತ್ತಪ್ಪ ಅಂತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿರುವಂಥ ಕೆಲವೊಂದಿಷ್ಟು ಏನಾದರೂ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಅಷ್ಟೇ ಅಲ್ಲೇ ನಾರ್ಮಲ್ ಆಗಿ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಗೊತ್ತೇ ಇದಾವ. ಸದ್ಯಕ್ಕೆ ಇವಾಗ ಎಜುಕೇಷನು ಟೆಕ್ ರಿಲೇಟೆಡ್ ವಿಡಿಯೋಸ್ನ ಹತ್ತಿದ್ದೀನಿ. ಮುಂಚೆ ಮನೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಮಾಡ್ತಿದ್ದೆ. ಅವಾಗೇ ಮನೆ ರಿಲೇಟೆಡ್ ಆಗಿರುವಂಥ ಹೌಸ್ ರಿಲೇಟೆಡ್, ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಏನು ಮಾಡ್ತಿದ್ನೋ ಅವಾಗಲೇ ನನ್ನ ವಿಡಿಯೋಸ್ ವೈರಲ್ ಆಗಿದ್ದು. ಬಟ್ ಇವಾಗ ಸದ್ಯ ಕಂಟೆಂಟ್ ಏನು ಮುಗೀತು ಅವಾಗ ಈ ಟೆಕ್ ಆ್ಯಂಡ್ ಎಜುಕೇಷನ್ ಸೇರಿ ವಿಡಿಯೋನ ಮಾಡಾಕ್ತೀನಿ, ಸ್ವಲ್ಪ ಗೊತ್ತಿರಲಿ ಅಂತ ಹೇಳಿದೆ. ಸೊ ಹಿಂಗಾಗಿ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.